ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸೌವಸಾಹೋಣಂ. बोलिए पंच परमेष्टि भगवान की जय हो. आचार्य श्री विद्यासागर महाराज की जय हो. मुनिश्री निर्भय सागर महाराज की जय हो. जिनवाणी माता की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ನಾವು ಇವತ್ತಿನಿಂದ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಎಂಬ ಕೃತಿಯನ್ನು ಮುನಿಶ್ರೀ ಉಪಾಧ್ಯಾಯ ಶ್ರೀ 108 ನಿರ್ಭಯ ಸಾಗರ ಮಹಾರಾಜರು ರಚನೆ ಮಾಡಿರುತ್ತಾರೆ. ಈ ಕೃತಿಯನ್ನು ನಾವು ವಿಸ್ತಾರಪೂರ್ವಕವಾಗಿ ಒಂದೊಂದೇ ವಿಷಯವನ್ನು ತಿಳಿಯಲು ಇದ್ದೇವೆ. ಈ ಕೃತಿಯನ್ನು ಪೂಜ್ಯ ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ರಚನೆ ಮಾಡಿರುತ್ತಾರೆ. ರಾತ್ರಿ ಭೋಜನ ತ್ಯಾಗ ಇದರ ಮಹತ್ವವೇನು ಹಾಗೂ ಶಾಸ್ತ್ರದಲ್ಲಿ ಉಲ್ಲೇಖ ಇರುವ ವಿಚಾರಗಳನ್ನು ಈ ಕೃತಿಯಲ್ಲಿ ವಿಸ್ತಾರಪೂರ್ವಕ ತಿಳಿಸಿದ್ದಾರೆ. ಮಾನವನಿಗೆ ರಾತ್ರಿ ಭೋಜನ ಯಾಕೆ ತ್ಯಾಗ ಮಾಡಬೇಕು? ಇದರ ಮಹತ್ವವೇನು? ರಾತ್ರಿ ಭೋಜನವು ಜೈನ ಧರ್ಮದಲ್ಲಿ ಮಾತ್ರ ಹೇಳಲಿಲ್ಲ, ಅನ್ಯ ಧರ್ಮದಲ್ಲಿಯೂ ತಿಳಿಸಿದ್ದಾರೆ. ಅದು ಯಾವ ಯಾವ ಗ್ರಂಥದಲ್ಲಿ ತಿಳಿಸಿದ್ದಾರೆ ಎಂದು ಎಲ್ಲವೂ ಸಂಗ್ರಹಿಸಿ ಈ ಕೃತಿಯಲ್ಲಿ ತಿಳಿಸಿದ್ದಾರೆ. ಮನುಷ್ಯನು ಯಾಕೆ ರಾತ್ರಿ ಭೋಜನ ತ್ಯಾಗ ಮಾಡಬೇಕು? ರಾತ್ರಿ ಭೋಜನ ತ್ಯಾಗ ಮಾಡುವುದರಿಂದ ಏನೆಲ್ಲ ನಮಗೆ ಲಾಭವಿದೆ? ನಮ್ಮ ಆಹಾರದ ಪದ್ಧತಿ ಯಾವ ಥರ ಇರಬೇಕು? ಆಹಾರವನ್ನು ಯಾವ ಸಮಯದಲ್ಲಿ ನಾವು ಸ್ವೀಕಾರ ಮಾಡಬೇಕು? ಹಾಗೂ ರಾತ್ರಿ ಭೋಜನದ ಬಗ್ಗೆ ಇವತ್ತಿನ ವಿಜ್ಞಾನಿಗಳು ಏನೆಲ್ಲ ಒಪ್ಪಿಕೊಂಡಿದ್ದಾರೆ? ಹೀಗೆ ಹಲವಾರು ವಿಷಯವನ್ನು ಈ ಕೃತಿಯಲ್ಲಿ ತಿಳಿಸಿದ್ದಾರೆ. ನಾವು ಒಂದೊಂದೇ ವಿಷಯವನ್ನು ತಿಳಿಯುತ್ತಾ ಅದನ್ನು ಪಾಲಿಸಲು ಪ್ರಯತ್ನ ಮಾಡೋಣ. ಹಾಗೂ ಅನ್ಯರಿಗೂ ಇದರ ಉಪಯೋಗವನ್ನು ತಿಳಿಸಿ ಅವರ ಆರೋಗ್ಯವನ್ನು ರಕ್ಷಣೆ ಮಾಡಲು ತಿಳಿಸೋಣ. ಈ ಉದ್ದೇಶದಿಂದ ಈ ಕೃತಿಯ ಒಂದೊಂದು ವಿಚಾರವನ್ನು ಒಂದೊಂದು ಸಂಚಿಕೆಯಲ್ಲಿ ಹೇಳಲು ನಾನು ಪ್ರಯತ್ನ ಮಾಡುವೆನು. ಪೂಜ್ಯ ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರ ಅಂತರಂಗದ ತರಂಗ. ನಮ್ಮ ಪೂಜ್ಯ ಅರಿಹಂತರು, ಆಚಾರ್ಯರು ಹಾಗೂ ಋಷಿ ಮುನಿಗಳು ವರ್ತಮಾನ ಪರ್ಯಾಯದಲ್ಲಿ ಸುಖ, ಶಾಂತಿ ಹಾಗೂ ಆರೋಗ್ಯವಂತ ಜೀವನವನ್ನು ಜೀವಿಸುವ ಕಲೆಯ ಜೊತೆಗೆ ಭವಿಷ್ಯ ಕಾಲದಲ್ಲಿ ಮೋಕ್ಷ ಸುಖವನ್ನು ಹೊಂದಲು ಬೇಕಾದ ಅನೇಕ ಸೂತ್ರಗಳನ್ನು ನೀಡಿದ್ದಾರೆ. ಆ ಸೂತ್ರಗಳಲ್ಲಿ ಒಂದು ಸೂತ್ರ ರಾತ್ರಿ ಭೋಜನ ತ್ಯಾಗವಿದೆ, ಅಥವಾ ಹಗಲಿನಲ್ಲಿ ಭೋಜನ ಮಾಡುವ ನಿಯಮವಿದೆ. ಭಾರತೀಯ ಸಂಸ್ಕೃತಿಯ ಎಲ್ಲ ಧರ್ಮ ಗ್ರಂಥಗಳಲ್ಲಿ ರಾತ್ರಿ ಭೋಜನ ತ್ಯಾಗ ಅಥವಾ ದಿನದಲ್ಲಿ ಆಹಾರ ಸೇವನೆಯನ್ನು ಉಚಿತವೆಂದು ಹೇಳಿದ್ದಾರೆ. ಅಂದರೆ ಎಷ್ಟು ವಿಸ್ತೃತವಾದ ಸಮೀಕ್ಷಾತ್ಮಕ ಹಾಗೂ
ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ವಿಷಯದ ಬಗ್ಗೆ ಬಹಳ ಸುಂದರವಾಗಿ ಜೈನ ಗ್ರಂಥಗಳಲ್ಲಿ ವಿವೇಚನೆ ಮಾಡಲಾಗಿದೆ. ಅಷ್ಟೊಂದು ವಿಸ್ತೃತ ಹಾಗೂ ಸಮರ್ಪಕವಾದ ವಿವೇಚನೆ ಬೇರೆ ಯಾವ ಧರ್ಮ ಗ್ರಂಥಗಳಲ್ಲೂ ದೊರೆಯುವುದಿಲ್ಲ. ಮಾನವ ಪ್ರಕೃತಿ, ಸ್ವಭಾವ, ಶರೀರವು ಹಾಗೂ ದಿನದಲ್ಲೇ ಆಹಾರ ಮಾಡುವ ವಿಧಾನದ ಬಗ್ಗೆ ಅನೇಕ ವಿಜ್ಞಾನಿಗಳು ಮಾಡಿದ್ದಾರೆ. ಅವರೆಲ್ಲರೂ ರಾತ್ರಿ ಭೋಜನವನ್ನು ಅನುಚಿತ ಅಂದರೆ ಹಾನಿಕಾರಕ ಎಂದು ತಿಳಿಸಿದ್ದಾರೆ. ರಾತ್ರಿ ಭೋಜನಕ್ಕೆ ಸಂಬಂಧಿಸಿದ ಅಲ್ಲಲ್ಲಿ ಹರಡಿ ಹೋಗಿದ್ದ ವಿಷಯ ವಸ್ತುಗಳನ್ನು ಸಂಕಲಿಸುವ ಮನಸ್ಸು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರಿಗೆ ಉಂಟಾಯಿತು ಮತ್ತು ಕೆಲವು ಶೋಧ ವಸ್ತುವಿನ ಮೇಲೆ ಯಾರ ದೃಷ್ಟಿಯು ಹರಿದಿರಲಿಲ್ಲವೋ ಅದು ಮಹಾರಾಜರ ಮನಸ್ಸಿಗೆ ಆಹಾರವಾಯಿತು ಹಾಗೂ ಆ ವಿಚಾರಗಳು ಲೇಖನಿಯಿಂದ ಹರಿದು ಬಂದು ಸರ್ವೋಪಯೋಗಿ ಗ್ರಂಥ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಎಂಬ ಹೆಸರಿನಿಂದ ಪಡೆಯಿತು. ಇದರಲ್ಲಿ ಮಹಾರಾಜರು ಐತಿಹಾಸಿಕ, ತಾರ್ಕಿಕ, ವೈಜ್ಞಾನಿಕ, ಶಾರೀರಿಕ, ಪಾರಿವಾರಿಕ, ದಾರ್ಶನಿಕ ಹಾಗೂ ಪೌರಾಣಿಕ ಕಥೆಗಳನ್ನು ಸೇರಿಸಿ ಅತ್ಯಂತ ಉಪಯೋಗಿ, ಸುಂದರ ಹಾಗೂ ವ್ಯವಸ್ಥಿತಗೊಳಿಸಲು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಈ ಕೃತಿಯನ್ನು ಮಹಾರಾಜರು ನಿರ್ಮಾಣ ಮಾಡಲು 3 ವರ್ಷಗಳು ಆದವು. ಮೊಟ್ಟಮೊದಲು ಅನೇಕ ಸಮಾಚಾರ ಪತ್ರಿಕೆಗಳನ್ನು ಹಾಗೂ ಪುಸ್ತಕಗಳನ್ನು, ಧರ್ಮ ಗ್ರಂಥಗಳನ್ನು ಅವಲೋಕನೆ ಮಾಡಿ ಪ್ರಾಸಂಗಿಕ ವಿಷಯಗಳನ್ನು ಸಂಕಲ ಮಾಡಿ ಅವುಗಳ ಲೇಖಕರು, ಸಂಪಾದಕರು, ಲೇಖನ ಕಾರ್ಯವಾದ ಮೇಲೆ 20-25 ವಿದ್ವಾಂಸರು ಹಾಗೂ ಡಾಕ್ಟರುಗಳಿಗೆ ಒಂದೊಂದು ಪ್ರತಿಯನ್ನು ಕಳುಹಿಸಲಾಯಿತು. ಎಲ್ಲರೂ ಈ ಕೃತಿಯನ್ನು ಅವಲೋಕಿಸಿ ಪ್ರಶಂಸನೀಯ ಸಲಹೆಗಳನ್ನು ನೀಡತೊಡಗಿದರು ಹಾಗೂ ಪ್ರಕಾಶಿಸಲು ಯೋಗ್ಯವಾಗಿದೆ ಎಂದು ತಿಳಿಸಿದರು. ಈ ಪುಸ್ತಕ ಬೇಕಾದವರು ಶ್ರೀ ಭಾರತೀಯ ಸಮ್ಯಕ್ ಜ್ಞಾನಪೀಠ, ಹಳಸಸಿ ಜಿನಮಂದಿರದಲ್ಲಿ ಸಿಗುತ್ತದೆ. ಇದು ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಈ ಕೃತಿಯ ಮಂಗಲಾಚರಣೆ ಹೀಗಿವೆ. ಜೈನ ಧರ್ಮವು ಯುಗ ಯುಗಗಳಿಂದಲೂ ಸಾರುತ್ತಿರುವುದು ಧರ್ಮವನು. ಆ ಧರ್ಮದಲ್ಲಿ ನಿಶಿಭೋಜನವ ತ್ಯಜಿಸಲು ಬೋಧನೆ ಮಾಡಿರುವುದು. ನಿರ್ಭಯವಾಗಿ ನಿಶಿ ಭೋಜನದ ದೋಷವೆಲ್ಲವ ಹೇಳುವೆನು. ಮೊದಲು ಗುರುಗಳ ಚರಣಕ್ಕೆ ವಿನಯದಿ ನಮಿಸುವೆನು. ನಿಶಿಭೋಜನದಿಂದ ಲೋಕದಲ್ಲಿ ಜೀವ ಅನಂತ ಅಲೆಯುತ್ತಲಿ. ರೋಗ ಶೋಕ ದುಃಖ ತಾಪವ ಭೋಗಿಸಿತು ಅನಂತ ಕಾಲದಲ್ಲಿ. ನಿಶಿಭೋಜನವ ತ್ಯಜಿಸಿದರೆ ಪಾಪಕರ್ಮವು ಚೂರಾಗುವುದು. ಮೋಕ್ಷ ಮಹಲಿನ ದ್ವಾರವು ತೆರೆದು ಶಾಶ್ವತ ಸುಖವು ದೊರೆಯುವುದು. ಶಾಶ್ವತ ಸುಖವು ದೊರೆಯುವುದು. ಭಾರತೀಯ ಧರ್ಮ ಮತ್ತು ದರ್ಶನ ತನ್ನ ವಿಜ್ಞಾನ ಒಪ್ಪುವಂತಹ ದೃಷ್ಟಿ, ಚಿಂತನ ಮಂಥನ, ತರ್ಕ ವಿತರ್ಕ, ಆಚಾರ ವಿಚಾರಗಳಿಂದ ಸಮಸ್ತ ಪ್ರಾಣಿಗಳು ಸುಖವಾಗಿ ನಿರೋಗಿಗಳಾಗಿ
ನಿರಾಮಯ ಜೀವನ ಜೀವಿಸಲು ಬೇಕಾದ ಶಾಶ್ವತವಾದ ಸಾರ್ವಭೌಮಿಕ ಸಿದ್ಧಾಂತವನ್ನು ನೀಡುತ್ತದೆ. ಆ ಸಾರ್ವಭೌಮಿಕವಾದ ಸಿದ್ಧಾಂತಗಳಲ್ಲಿ ಪ್ರಮುಖವಾದದ್ದು ರಾತ್ರಿ ಭೋಜನ ತ್ಯಾಗ. ಇದು ಸರ್ವಸಮ್ಮತವಾದ ಸರ್ವಗ್ರಾಹ್ಯವಾದ ಸಿದ್ಧಾಂತವಿದೆ. ಇದೇ ಆರೋಗ್ಯವಂತರಾಗಿ ಬದುಕಲು ಇರುವ ಮೂಲ ಮಂತ್ರ. ಸಂಪೂರ್ಣವಾಗಿ ವೈಜ್ಞಾನಿಕವಾದ ಈ ಸಿದ್ಧಾಂತವು ಆರ್ಥಿಕ, ಸಾಮಾಜಿಕ ಹಾಗೂ ಪಾರಿವಾರಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮೂಲ ಆಧಾರವಾಗಿದೆ. ರಾತ್ರಿ ಭೋಜನ ತ್ಯಾಗದಲ್ಲಿ ಎಷ್ಟು ಆಧ್ಯಾತ್ಮಿಕ ಮಹತ್ವವಿದೆಯೋ ಅಷ್ಟೇ ವೈಜ್ಞಾನಿಕ ಆಧಾರಗಳು ಇವೆ. ಇದರ ಅನುಕರಣೆಯು ಶಾಶ್ವತ ಸುಖ, ಶಾಂತಿ ಹಾಗೂ ಸಂಪನ್ನತೆಯನ್ನು ಪಡೆಯುವ ದಾರಿಯನ್ನು ಸುಗಮಗೊಳಿಸುತ್ತದೆ. ನಮ್ಮ ಋಷಿ ಮುನಿಗಳಿಂದ ಪ್ರತಿಪಾದಿಸಲ್ಪಟ್ಟ ಈ ಸಿದ್ಧಾಂತವು ವೈಜ್ಞಾನಿಕ ಅನುಸಂಧಾನ ಮತ್ತು ಅನುಭವಗಳಿಂದ ಪ್ರಕಾಶ ಸ್ತಂಭವಾಗಿದೆ. ಪ್ರಾಚೀನ ಕಾಲದಲ್ಲೇ ಜೈನ ಧರ್ಮದಲ್ಲಿ ಪ್ರಚಲಿತ ಇರುವ ರಾತ್ರಿ ಭೋಜನ ತ್ಯಾಗದ ರೀತಿಯು ನಡೆದು ಬಂದಿದೆ. ಅದರ ವೈಜ್ಞಾನಿಕ ಪ್ರಾಸಂಗಿಕತೆ ಹಿಂದೆ ಎಷ್ಟಿತ್ತೋ ಅದಕ್ಕಿಂತಲೂ ಹೆಚ್ಚು ವರ್ತಮಾನದಲ್ಲಿದೆ. ಇದರ ಸಂಕ್ಷಿಪ್ತ ವೈಜ್ಞಾನಿಕ ಪ್ರಮಾಣವೆಂದರೆ ಶರೀರದ ಕ್ರಿಯಾತ್ಮಕ ಕೋಶಗಳ ಒಂದಂಶವು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಪೋಷಕ ತತ್ವಗಳ ಚಯಾಪಚಯ ಅಂದರೆ ಜೀರ್ಣಶಕ್ತಿಯು ಮೂಲಕ ಶಕ್ತಿ ಮತ್ತು ಜೀವಸತ್ವಗಳ ವೃದ್ಧಿಗೆ ಕಾರಣವಾಗಿದೆ. ರಾತ್ರಿಯಲ್ಲಿ ಆಮ್ಲಜನಕದ ಕೊರತೆ ಇರುವುದರಿಂದ ನಮ್ಮ ಜೀರ್ಣಶಕ್ತಿಯು ಕುಂದುತ್ತದೆ. ಇದರಿಂದ ಕ್ರಿಯಾತ್ಮಕತೆಯ ಕ್ಷಮತೆ ಹಾಗೂ ವೃದ್ಧಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಹೇಗೆ ಪ್ರಾಣವಾಯು ಅಂದರೆ ಆಮ್ಲಜನಕದ ಅಭಾವದಲ್ಲಿ ಬೆಂಕಿ ಆರಿ ಹೋಗುತ್ತದೆಯೋ ಅದೇ ರೀತಿ ಆಮ್ಲಜನಕದ ಅಭಾವದಲ್ಲಿ ಜಠರಾಗ್ನಿಯು ಕೂಡ ಆರಿ ಹೋಗುತ್ತದೆ. ಮತ್ತು ರಾತ್ರಿಯ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳ ವೃದ್ಧಿಯಾಗುವುದರಿಂದ ಆಹಾರದಲ್ಲಿ ಶುದ್ಧಿಯು ಅಸಂಭವವಾಗಿದೆ. ಜೀರ್ಣಶಕ್ತಿ ಹಾಗೂ ನಿದ್ದೆಯ ನಡುವೆ ಘನಿಷ್ಠ ಸಂಬಂಧವಿದೆ. ಆಹಾರ ಸೇವನೆಯ ನಂತರ ನಿದ್ದೆಯ ನಡುವೆ 4 ಗಂಟೆಗಳ ಕಾಲ ಅಂತರವಿರಬೇಕು. ಇಲ್ಲದೆ ಹೋದರೆ ಜೀರ್ಣಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಇದರ ಪರಿಣಾಮದಿಂದ ಅಜೀರ್ಣ ವಾತ ಪ್ರಕೋಪಗೊಳ್ಳುತ್ತದೆ. ಎದೆಯುರಿ, ಮಧುಮೇಹ, ಕ್ಯಾನ್ಸರ್ ಮತ್ತು ಮೆದುಳಿನ ರೋಗಗಳು ಉಂಟಾಗುತ್ತದೆ. ಆದ್ದರಿಂದ ಈ ಎಲ್ಲ ವಿಷಯಗಳು ರಾತ್ರಿ ಭೋಜನ ತ್ಯಾಗದಿಂದ ಆಗುವ ಅನಾನುಕೂಲತೆಯನ್ನು ತೋರಿಸುತ್ತವೆ. ಧರ್ಮ ಮತ್ತು ವಿಜ್ಞಾನ ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇವು ವಿರೋಧವಲ್ಲ, ಆದರೆ ಒಂದಕ್ಕೊಂದು ಪೂರಕವಾಗಿದೆ. ನೀರು ಮತ್ತು ಬೆಂಕಿಯ ತರಹ ಅಲ್ಲ, ಆದರೆ ಪ್ರಕಾಶ ಮತ್ತು ಶಾಖದಂತೆ ಅನನ್ಯ ಸ್ವಭಾವವುಳ್ಳದಾಗಿದೆ.
ಇವೆರಡೂ ಸತ್ಯವನ್ನು ಒಪ್ಪುತ್ತವೆ ಹಾಗೂ ಸುಖ ಪ್ರಾಪ್ತಿಯ ಸಾಧಕ ವಸ್ತುಗಳಾಗಿವೆ. ಜೀವನವನ್ನು ನಿರೋಗಿ ಅಥವಾ ಆರೋಗ್ಯವಂತವನಾಗಿ ಮಾಡುತ್ತದೆ. ಆದ್ದರಿಂದ ಎರಡು ಅಂದರೆ ಧರ್ಮ ಮತ್ತು ವಿಜ್ಞಾನ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಮಾಡುವುದು ಸರಿಯಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ರಾತ್ರಿ ಭೋಜನದ ತ್ಯಾಗದ ಮಹಿಮೆಯ ಬಗ್ಗೆ ಚಂದ್ರಗುಪ್ತನ ಸಮಯದಲ್ಲಿ ಭಾರತಕ್ಕೆ ಬಂದಿದ್ದ ಮೆಗಸ್ತಾನಿಜ್, ಫಾಹಿಯಾನ್ ಹಾಗೂ ಹ್ಯುಯನ್ ತಸಂಗ ಮೊದಲಾದ ವಿದೇಶಿ ಯಾತ್ರಿಕರು ತಮ್ಮ ಜೀವನ ಚರಿತ್ರೆಯಲ್ಲಿ ಹೀಗೆ ಬರೆದಿದ್ದಾರೆ. ಭಾರತದಲ್ಲಿ ಒಂದು ಸಮಾಜದ ಎಲ್ಲ ಕ್ರಿಯೆಗಳು ಸೂರ್ಯೋದಯದಿಂದ ಆರಂಭವಾಗುತ್ತದೆ ಹಾಗೂ ಸೂರ್ಯ ಹಸ್ತದೊಂದಿಗೆ ಪೂರ್ಣಗೊಳ್ಳುತ್ತದೆ ಎಂದು ಬರೆದಿದ್ದಾರೆ. ನಿಶ್ಚಿತವಾಗಿಯೂ ಈ ಮಾತು ಜೈನ ಅವಲಂಬಿಗಳ ಬಗ್ಗೆ ಹೇಳಲಾಗಿದೆ. ಮೆಗಸ್ತಾನಿಜ್ ಮತ್ತು ಧರ್ಮಶಾಸ್ತ್ರಗಳ ಹೇಳಿಕೆಯಿಂದ ಮೊದಲು ರಾತ್ರಿಯಲ್ಲಿ ಭೋಜನ ಮಾಡುತ್ತಾ ಎಂಬುದು ತಿಳಿಯುತ್ತದೆ. ಪ್ರಕೃತಿಯ ಮಧ್ಯೆ ಜೀವಿಸುವ ಏಕೇಂದ್ರಿಯ ಜೀವಿಗಳಾದ ಮರ ಗಿಡಗಳು ಕೂಡ ರಾತ್ರಿ ಭೋಜನ ಅಂದರೆ ಪ್ರಕಾಶ ಸಂಶ್ಲೇಷಣೆಯ ಕ್ರಿಯೆ ಮಾಡುವುದಿಲ್ಲ. ಹೀಗಿರುವಾಗ ಮಾನವ ಹೇಗೆ ರಾತ್ರಿ ಭೋಜನ ಮಾಡುತ್ತಾನೆ ಎಂದು ಪ್ರಶ್ನೆ. ರಾತ್ರಿ ಭೋಜನವು ಎಲ್ಲ ಕಾಲಕ್ಕೂ ಬಹಳ ವಿನಾಶಕಾರಿಯಾಗಿದೆ. ಆದರೆ ಈ ವೈಜ್ಞಾನಿಕ ಯುಗದಲ್ಲಿ ಪ್ರಕೃತಿಯೊಡನೆ ಹೊಸ ಹೊಸ ತಂತ್ರಜ್ಞಾನದ ಉಪಕರಣಗಳ ಪ್ರಯೋಗದಿಂದ ಗಾಳಿ, ನೀರು, ಮಣ್ಣು ಮತ್ತು ನಮ್ಮ ಆಹಾರವು ದೂಷಿತವಾಗಿದೆ. ಆದ್ದರಿಂದ ಭೋಜನ, ನೀರು ಮತ್ತು ಪರ್ಯಾವರಣ ಪ್ರದೂಷಿತವಾಗಿರುವುದರಿಂದ ರಾತ್ರಿ ಭೋಜನದ ವಿಚಾರವು ಹಿಂದಿಯಲ್ಲಿ ಹೀಗೆ ಬರೆದಿದ್ದಾರೆ. ಕರೇಲ ಜೌರು ನೀಮ್ ಚಡಾ ಅಂದರೆ ಆಗಲಕಾಯಿ ಬೇವಿನ ಕಾಯಿ ಸೇರಿಸಿದಂತೆ ಎಂದು ಹೇಳಿದ್ದಾರೆ. ಮೇಲಿನ ಸಂಕ್ಷಿಪ್ತ ಮೂಲ ಕಾರಣಗಳಿಂದ ರಾತ್ರಿ ಭೋಜನ ನಿಷೇಧವಾಗಿದೆ. ಆದರೆ ಕಾಲಾಂತರದಲ್ಲಿ ಇವೆಲ್ಲ ಯಾವಾಗ, ಏಕೆ, ಹೇಗೆ ಆರಂಭವಾಯಿತು ಹಾಗೂ ಇದರಿಂದ ಇನ್ನೂ ಯಾವ ಯಾವ ದುಷ್ಪರಿಣಾಮಗಳು ಆಗಬಹುದು ಹಾಗೂ ಇದು ಆರೋಗ್ಯಪೂರ್ಣ ಜೀವನಕ್ಕೆ ಮಹಾಮಂತ್ರದಂತೆ ಹೇಗೆ ಅನುಕೂಲಕರವಾಗಿದೆ ಮೊದಲಾದ ವೈಜ್ಞಾನಿಕ ಹಾಗೂ ಧಾರ್ಮಿಕ ಸಿದ್ಧಾಂತಗಳ ಬಗ್ಗೆ ಈ ಕೃತಿಯಲ್ಲಿ ವಿಶೇಷ ರೂಪದಿಂದ ಪ್ರತಿಪಾದನೆ ಮಾಡುವ ಪ್ರಯಾಸ ಮಾಡಲಾಗಿದೆ. ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಒಂದೊಂದೇ ವಿಚಾರದೊಂದಿಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಜಯ ಜಿನೇಂದ್ರ.